ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಲೆಕ್ಷನ್ಸ್. ನಮಸ್ತೆ ಎಲ್ರಿಗೂ. ಈ ವಿಡಿಯೋ ನಾನು ಯಾವುದೇ ಡ್ರೆಸ್ ತೋರ್ಸಕ್ ಮಾಡ್ತಾ ಇಲ್ಲ, ಬದಲಾಗಿ ನನ್ನ ಒಬ್ಳು ಬಿಲೌಡ್ ಫ್ರೆಂಡ್ ಪವಿತ್ರ ಗೌಡ ಅಂತ, ಅವಳು ನಂತರನೇ ಒಂದು ಸ್ಮಾಲ್ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ಬಿಸ್ನೆಸ್ ಏನಪ್ಪಾ ಅಂತ ಇದ್ದೀರಾ, ಒಂದು ನ್ಯಾಚುರಲಿ ಪ್ರಿಪೇರ್ಡ್ ಹರ್ಬಲ್ ಆಯಿಲ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾಳೆ, ಆದ್ಯಾಸ್ ಹರ್ಬಲ್ ಹೇರ್ ಆಯಿಲ್ ಅಂತ. ನನಗೆ ಯೂಶಲಿ ಡಿ ಎಂ ಮಾಡ್ತೀರಾ, ಲೈಕ್ ನಿಮ್ ಹೇರ್ ಇಷ್ಟೊಂದು ಚೆನ್ನಾಗಿದೆ, ವಾಟ್ ಈಸ್ ಯರ್ ಹೇರ್ ಸೀಕ್ರೆಟ್ ಅಂತ. ನೀವಷ್ಟೇ ಅಲ್ಲ, ನನ್ಗೆ ಎಲ್ಲೇ ಹೋದ್ರು ನನ್ನ ಕಸಿನ್ಸ್ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾರೆ, ವಾಟ್ ಇಸ್ ಯುವರ್ ಹೇರ್ ಸೀಕ್ರೆಟ್, ಹೌ ಕನ್ಸಿಸ್ಟೆಂಟ್ಲಿ ಯು ಆರ್ ಮೇಂಟೈನಿಂಗ್ ಯರ್ ಹೇರ್ ಅಂತ. ಸೊ ದ ಓನ್ಲಿ ಸೀಕ್ರೆಟ್ ನಾನು ಇವತ್ತು ರಿವೀಲ್ ಮಾಡ್ತಾ ಇರೋದು ಏನು ಅಂತಂದ್ರೆ, ಆದ್ಯಾಸ್ ಹರ್ಬಲ್ ಹೇರ್ ಆಯಿಲ್. ಈ ಹೇರ್ ಆಯಿಲ್ ಸ್ಪೆಷಾಲಿಟಿ ಏನು ಅಂದ್ರೆ, ವೈ ಐ ಆಮ್ ಯೂಸಿಂಗ್ ಅಂದ್ರೆ, ನನ್ನ ಫ್ರೆಂಡ್ ಪವಿತ್ರ ಮನೆಯಲ್ಲಿ ಯಾವುದೋ ಒಂದು ಮಾರ್ಕೆಟ್ ಇಂದ ತಂದಿರೋ ಆಯಿಲ್ ನ ಮಿಕ್ಸ್ ಮಾಡಿ ಮಾಡ್ತಾ ಇಲ್ಲ. ಇಟ್ ಈಸ್ ಅವಳು ಶಿ ಈಸ್ ಪುಟ್ಟಿಂಗ್ ಅ ಲಾಟ್ ಆಫ್ ಎಫರ್ಟ್. ಮನೆಯಲ್ಲಿ ಕೋಲ್ಡ್ ಕಂಪ್ರೆಸ್ಡ್ ಆಯಿಲ್ ನ ತಂದು ಅದಕ್ಕೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿ, ಇವನ್ ನ್ಯಾಚುರಲಿ ಪರ್ಫ್ಯೂಮ್ಡ್ ಅಂತ ಹೇಳ್ಬೋದು, ಯಾವುದೇ ತರ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ನ ಬೆಳೆಸ್ತಾ ಇಲ್ಲ ಪರ್ಫ್ಯೂಮ್ಗೋಸ್ಕರ. ಸೊ ಸ್ಮೆಲ್ ಇರಲ್ಲ ಯಾವುದೇ ಪರ್ಫ್ಯೂಮ್ದು, ಸೊ ನ್ಯಾಚುರಲಿ ಪರ್ಫ್ಯೂಮ್ಡ್ ಅಂತಾನೆ ಹೇಳ್ಬೋದು. ಆ ತರ ಕೋಲ್ಡ್ ಕಂಪ್ರೆಸ್ಡ್ ಆಯಿಲ್ ನ ಯೂಸ್ ಮಾಡಿಕೊಂಡು ಪ್ರಪೋರ್ಷನೇಟ್ ಆಗಿ ಬೇರೆ ಬೇರೆ ರಿಕ್ವೈರ್ಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಹೇರ್ ಆಯಿಲ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಅವಳ ಹತ್ರ ತುಂಬಾನೇ ವೆರೈಟೀಸ್ ಆಫ್ ಹೇರ್ ಆಯಿಲ್ ಸಿಗುತ್ತೆ. ರೋಸ್ಮೆರಿ ಆಯಿಲ್ ಅಂತೂ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸೊ ಎಷ್ಟೊಂದು ಅವಳ ಹತ್ರ ಪಾಸಿಟಿವ್ ರಿಸಲ್ಟ್ಸ್, ನಂದು ಒಬ್ಬಳದೇ ಅಲ್ಲ, ಬೇರೆ ರಿವ್ಯೂಸ್ ಕೂಡ ಅವಳ ಪೇಜ್ ನ ನೀವು ಹೋಗಿ ಚೆಕ್ ಮಾಡಿ. ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವಳದು ಇನ್ಸ್ಟಾ ಪೇಜ್ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಬೇರೆ ರಿವ್ಯೂಸ್ ಕೂಡ ಚೆಕ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ರಿವ್ಯೂಸ್ ಇದೆ ಅವಳಿಗೆ, ನನ್ನನ್ನು ಸೇರಿಸಿ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡೋದ್ರಿಂದ ನಮ್ಗೆ ಏನಾದ್ರೂ ಅದು ಪ್ಲಸ್ ಪಾಸಿಟಿವ್ಸೇ ಆಗುತ್ತೆ ಹೊರತು ಯಾವುದೇ ತರ ಏರ್ ಫಾಲ್ ಇಶ್ಯೂ, ಏರ್ ಥಿನ್ನಿಂಗ್ ಇಶ್ಯೂ, ಏರ್ ಗ್ರೇ ಆಗೋದು, ಸ್ಕ್ಯಾಲ್ಪ್ ಡ್ರೈ ಆಗೋದು ಇದು ಯಾವ್ದು ಆಗಲ್ಲ. ಯಾವುದೇ ತರ ಸ್ಟ್ರೆಸ್ ಇದ್ರು ನಿಮ್ಗೆ, ಎಷ್ಟೇ ನಿಮ್ದು ಹೇರ್ ಲೈಕ್ ಫ್ರಿಜಿ ಆಗಿದ್ರೆ ಅಥವಾ ಏನೋ ಸ್ಪ್ರೇ ಹಾಕಿ ಏನೋ ಹೇರ್ ಸ್ಟೈಲ್ ಮಾಡಿದೀರಾ, ಏನೋ ನಿಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇಲ್ಲ ಅಂದ್ರೆ, ಒಂದು ಈ ಏರ್ ಆಯಿಲ್ ಮಸಾಜ್ ನ ತಗೊಂಡು ನಿಮ್ಗೆ ಒಂದ್ಸರಿ ಹೆಡ್ ಬಾತ್ ಮಾಡಿದ್ರೆ ಯು ಫೀಲ್ ಸೋ ರಿಲ್ಯಾಕ್ಸ್, ಚೆನ್ನಾಗಿ ನಿದ್ದೆ ಬರುತ್ತೆ. ಇಟ್ಸ್ ಅ ವೆರಿ ಗುಡ್ ಆಯಿಲ್ ಅಂತ ಹೇಳ್ಬೋದು. ಅಂಡ್ ಆಲ್ ಥ್ಯಾಂಕ್ಸ್ ಟು ಪವಿತ್ರ. ಇವನ್ ನೀವು ಕೂಡ ಯು ವಿಲ್ ಥ್ಯಾಂಕ್ ಮಿ ಲೇಟರ್ ಅಂತ ಹೇಳ್ತೀನಿ. ಪ್ಲೀಸ್ ಗೋ ಚೆಕ್ ಅ ಪೇಜ್. ಅವಳು ಹೇಗೆ ಪ್ರಿಪೇರ್ ಮಾಡ್ತಾಳೆ, ಹೌ ಶಿ ಇಸ್ ಪ್ರಿಪೇರಿಂಗ್ ದ ಆಯಿಲ್, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತಾಳೆ ಅಂತ ಅವಳ ಪೇಜ್ ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಒಂದು ಹೊಸ ಬಿಸ್ನೆಸ್ ಅಲ್ಲ, ಪ್ಲೀಸ್ ನೋಟ್ ಇಟ್ ಡೌನ್. ಯಾಕಂದ್ರೆ ಎಲ್ಲರೂ ಅನ್ಕೋತಾರೆ ಇದು ಹೊಸ ಬಿಸ್ನೆಸ್ ಪ್ರಮೋಟ್ ಮಾಡ್ತಾ ಇದೀವಿ ಅಂತ. ಇಲ್ಲ, ನಾನೇ ಸಿನ್ಸ್ 3 ಲಾಂಗ್ ಇಯರ್ಸ್ ಇಂದ ಅವಳು ಆಯಿಲ್ ನ ಯೂಸ್ ಮಾಡ್ತಾ ಇದೀನಿ. ಅಂಡ್ ಆಲ್ಸೋ ಅವಳು ಸಿನ್ಸ್ 5 ಇಯರ್ಸ್ ಇಂದ ಈ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ನನ್ನಂತ ಪರ್ಮನೆಂಟ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಈಗ ಅವರು ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡ್ಬೇಕು ಹೇರ್ ಆಯಿಲ್ ಬಿಸ್ನೆಸ್ ಅಂತ ಅನ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ದ ರೈಟ್ ಟೈಮ್, ಐ ಆಮ್ ಗಿವಿಂಗ್ ದ ರೈಟ್ ರಿವ್ಯೂ ಅಂತ ಅನ್ಕೋತೀನಿ. ಇಟ್ಸ್ ದ ಬೆಸ್ಟ್ ಆಯಿಲ್, ನನ್ನ ಅಶ್ಯೂರೆನ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ ಆಯಿಲ್. ಪ್ಲೀಸ್ ಡೂ ವಿಸಿಟ್ ಅ ಪೇಜ್. ನನಗೆ ಸಪೋರ್ಟ್ ಮಾಡ್ದಂಗೆ ಅವಳಿಗೂ ಸಪೋರ್ಟ್ ಮಾಡಿ. ಡೂ ಫಾಲೋ, ಅಟ್ಲೀಸ್ಟ್ ನನ್ನ ಪೇಜ್ ಅಲ್ಲಿ ನನ್ನನ್ನ ಫಾಲೋ ಮಾಡೋ ಒಬ್ರು ಅವಳ ಪೇಜ್ ನ ವಿಸಿಟ್ ಮಾಡಿ ಅವಳ ಹತ್ರ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.